ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆ ನೀಟ್ ಪರೀಕ್ಷೆಯನ್ನು ಈಗ ರದ್ದುಗೊಳಿಸಲಾಗಿದೆ. ಅಂದರೆ ಈ ಹಿಂದೆ ಏನು ಪರೀಕ್ಷೆಯನ್ನು ಬರೆದಿದ್ರು ಅದನ್ನು ಕ್ಯಾನ್ಸಲ್ ಮಾಡಿದ್ರೆ ರೀ ಎಕ್ಸಾಮ್ ಅನ್ನು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಈಗ ವಿದ್ಯಾರ್ಥಿಗಳು ಸಿಡಿದಿದ್ದಾರೆ. ದೆಹಲಿಯಲ್ಲಿ NSUI ಸಂಘಟನೆ ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ವಿದ್ಯಾರ್ಥಿಗಳು ಸಿಡಿದಿದ್ದಾರೆ. NSUI ಸಂಘಟನೆ ಕೂಡ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಹೇಗೆ ಸೋರಿಕೆ ಆಯಿತು ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಇದರ ಹಿಂದೆ ಒಂದು ದೊಡ್ಡ ಮಾಫಿಯಾ, ಇದರ ಹಿಂದೆ ಒಂದು ದೊಡ್ಡ ಜಾಲ ಇದೆ ಅನ್ನುವಂಥದ್ರ ಬಗ್ಗೆ ಈಗ ಆರೋಪಗಳು ಕೇಳಿ ಬರ್ತಾ ಇದೆ. ಸೊ ಈಗ ಕೆಲವೊಂದಷ್ಟನ್ನ ಕ್ಲಿಯರ್ ಮಾಡಿದ್ದಾರೆ. ಡೇಟ್ ಇನ್ನೂ ಅನೌನ್ಸ್ ಮಾಡಿಲ್ಲ, ಆದರೆ ಶುಲ್ಕ ಮತ್ತೆ ಪಾವತಿ ಮಾಡಬೇಕಾ ಅನ್ನುವಂಥ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಅದಿಲ್ಲ, ನೀವು ಮತ್ತೆ ಏನು ಶುಲ್ಕ ಕಟ್ಟೋ ಹಾಗಿಲ್ಲ. ಸೊ ಪರೀಕ್ಷೆಗೆ ಸಿಲೆಬಸ್ ಏನಾದರೂ ಬದಲಾಗತ್ತಾ? ಇಲ್ಲ, ಮೊದಲ ಸಿಲೆಬಸ್ಸೇ ಇರುತ್ತೆ. ಸೊ ಯಾರಿಂದ ತನಿಖೆ ಆಗ್ತಾ ಇದೆ ಅನ್ನುವಂಥದ್ದನ್ನು ನೋಡಿದ್ರೆ ನಿಮಗೆ ಪಾಯಿಂಟ್ಸ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. CBIಗೆ ಈಗಾಗಲೇ ಒಪ್ಪಿಸಿದ್ದಾರೆ. CBI ತನಿಖೆ ಮಾಡ್ತಾ ಇದೆ. ಮೇ 3ನೇ ತಾರೀಕು ನಡೆದಿದ್ದಂಥ ನೀಟ್ ಪರೀಕ್ಷೆ ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಅಂದರೆ ಅದೆಲ್ಲವೂ ಕೂಡ ಈಗ ಏನು ನೀವೆಲ್ಲರೂ ಎಕ್ಸಾಮ್ ಬರ್ತಿದ್ರೆ ಅದಿಲ್ಲ, ಎಕ್ಸಾಮ್ ಕ್ಯಾನ್ಸಲ್. ಈಗ ಮತ್ತೆ ವಾಪಸ್ ನೀಟ್ ಎಕ್ಸಾಮನ್ನು ಬರಿಬೇಕು ನೀವು. ಇನ್ನು ಕೆಲವೇ ದಿನಗಳಲ್ಲಿ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಎಲ್ಲವೂ ಸಿಗುತ್ತೆ. ಮತ್ತೇನು ರಿಜಿಸ್ಟರ್ ಮಾಡಬೇಕಾಗಿಲ್ಲ, ಮತ್ತೆ ಶುಲ್ಕನೂ ಪಾವತಿ ಮಾಡಬೇಕಾಗಿಲ್ಲ. ಆದರೆ ಎಕ್ಸಾಮ್ ಡೇಟ್ ಯಾವಾಗಿರುತ್ತೆ ಅನ್ನುವಂಥದ್ದನ್ನು ಇನ್ನಷ್ಟೇ ಅದನ್ನು ಅನೌನ್ಸ್ ಮಾಡ್ತಾರೆ. ಅದ್ರ ಪ್ರಕಾರ ನೀವು ಮತ್ತೆ ಎಕ್ಸಾಮ್ಗೆ ಅಪಿಯರ್ ಆಗಬೇಕಾಗತ್ತೆ. ಸೊ ಇದೆಲ್ಲವೂ ಕೂಡ ಆಗಿರುವಂಥದ್ದು ಯಾಕೆ ಅಂತ ಹೇಳಿದ್ರೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅಂತ. ಇನ್ಫ್ಯಾಕ್ಟ್ ಏನು 3 ಸಬ್ಜೆಕ್ಟ್ಸ್ ಬರೀತೀರಿ, ಕೆಮಿಸ್ಟ್ರಿ, ಬಯಾಲಜಿ ಮತ್ತು ಫಿಸಿಕ್ಸ್. ಸೊ ಇದರಲ್ಲಿ ಕೆಮಿಸ್ಟ್ರಿ ಮತ್ತು ಫಿಸಿಕ್ಸಿಗೆ 45 ಅಂಕಗಳಿಗೆ, ಜೊತೆಗೆ ಬಯಾಲಜಿಗೆ 90 ಅಂಕಗಳಿಗೆ 90 ಪ್ರಶ್ನೆಗಳು, ಕ್ಷಮಿಸಿ 45 ಮತ್ತು 90 ಪ್ರಶ್ನೆಗಳಿರುತ್ತೆ. ಒಟ್ಟು 720 ಅಂಕಗಳಿಗೆ ನೀವು ಪರೀಕ್ಷೆಯನ್ನು ಬರೀಬೇಕು. ಸೊ ಅದರಲ್ಲಿ ಆ 180 ಪ್ರಶ್ನೆಗಳೇನಿದ್ವು, ಆ 180ರಲ್ಲಿ 120ಕ್ಕೂ ಹೆಚ್ಚು ಪ್ರಶ್ನೆಗಳು ಆಲ್ರೆಡಿ ಲೀಕ್ ಆಗಿವೆ. ಆ ಗೆಸ್ ಪೇಪರ್ನಲ್ಲಿ ಕೊಟ್ಟಿದ್ದಂಥ ಎಲ್ಲ ಪ್ರಶ್ನೆಗಳು 120ಕ್ಕೂ ಹೆಚ್ಚು ಪ್ರಶ್ನೆಗಳು ಅದೇ ಕ್ರಮದಲ್ಲಿ, ಅದೇ ಕ್ರಮ ಸಂಖ್ಯೆಯಲ್ಲಿ, ಅದೇ ಆರ್ಡರ್ನಲ್ಲಿ ಬಂದಿರುವಂಥದ್ದು ಸಾಕಷ್ಟು ಅನುಮಾನಗಳಿಗೆ ಇಲ್ಲಿ ಎಡೆ ಮಾಡಿಕೊಡ್ತಾ ಇದೆ. ಸೊ ಹಾಗಾಗಿ ಪ್ರತಿಭಟನೆಗಳು ಕೂಡ ಈಗ ನಡೀತಾ ಇದೆ. ಇನ್ನು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿಂದೆ ದೊಡ್ಡ ಮಾಫಿಯಾ ಇದೆ ಅಂತ ಹೇಳಲಾಗ್ತಾ ಇದೆ. ರಾಜಸ್ಥಾನ, ಕೇರಳ, ಮಹಾರಾಷ್ಟ್ರ ಸೇರಿದಂತೆ ಹಲವೆಡೆ ಇದರ ಲಿಂಕ್ ಇದೆ ಅಂತ ಹೇಳ್ತಾ ಇದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ 45 ಜನರನ್ನ ಈಗ ಅರೆಸ್ಟ್ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ. ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ CBI ತನಿಖೆ ಈಗ ಚುರುಕುಗೊಂಡಿದೆ. ಹಲವು ತರಬೇತಿ ಕೇಂದ್ರಗಳು, ಈ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್ ಏನಿರ್ತವೆ ಅಥವಾ ಈ ಕೋಚಿಂಗ್ ಸೆಂಟರ್ಗಳೇನಿದೆಯಲ್ಲ, ಆ ಕೋಚಿಂಗ್ ಸೆಂಟರ್ನಿಂದನೇ ಬಹುಶಃ ಈ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿರಬಹುದು ಅನ್ನುವಂಥದ್ದು ಅನುಮಾನ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಕೋಚಿಂಗ್ ಸೆಂಟರ್ನಲ್ಲಿ ಎಲ್ಲೆಲ್ಲಿ ಯಾರ್ಯಾರ ಮೇಲೆ ಅನುಮಾನಗಳು ಬರುತ್ತೋ ಅಂಥವ್ರನ್ನ ವಶಕ್ಕೆ ಪಡೆದು ತನಿಖೆಯನ್ನು ಮುಂದುವರಿಸಲಾಗ್ತಾ ಇದೆ. CBI ಈಗ ತನಿಖೆಯನ್ನು ಚುರುಕುಗೊಳಿಸಿದೆ. ಸೊ ಯಾಕೆ ಒಂದಷ್ಟು ಅನುಮಾನಗಳು ದಟ್ಟವಾಗೋದಕ್ಕೆ ಕಾರಣ ಅಂತ ಹೇಳಿದ್ರೆ ನಿಮಗೆ ಇನ್ನೊಂದು ಸ್ಕ್ರೀನ್ ಮೇಲೆ ನಾವು ತೋರಿಸ್ತಾ ಇದ್ದೀವಿ. ಟೆಲಿಗ್ರಾಮ್ನಲ್ಲಿ ಈ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿವೆ ಅಂತ ಹೇಳಿ. ಇನ್ಫ್ಯಾಕ್ಟ್ ಆ ಲಿಂಕ್ ಕಳಿಸಿರುವಂಥದ್ದು ಕೂಡ ಒಂದು ಮಾಫಿಯಾ ಅನ್ನುವಂಥ ಒಂದು ಹೆಸರಿನಲ್ಲಿ ಇರುವಂತಹ ಲಿಂಕ್. ಅದನ್ನು ನೀವು ಓಪನ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಪಾಸ್ವರ್ಡ್ ಕೂಡ ಲೀಕ್ ಮಾಫಿಯಾ ಅನ್ನುವಂಥದ್ದು ಇರುವಂಥದ್ದು. ಇದೆಲ್ಲವೂ ನೋಡ್ತಾ ಹೋದರೆ ಬಹುಶಃ ಇದೊಂದು ದೊಡ್ಡ ಮಾಫಿಯಾ ಇದೆ ಇದ್ರ ಹಿಂದೆ ಅನ್ನುವಂಥದ್ರ ಬಗ್ಗೆ ಅನುಮಾನಗಳು ದಟ್ಟವಾಗ್ತಾ ಇವೆ. ಸೊ ಪ್ರೈವೇಟ್ ಮಾಫಿಯಾ ಅನ್ನುವಂಥದ್ದು ನೋಡಿ, ಒಂದು ಗ್ರೂಪ್, ಅದು ಆ ಗ್ರೂಪ್ನಲ್ಲೇ ಆ ಲಿಂಕ್ ಬಂತು. ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ, ಪಾಸ್ವರ್ಡ್ ಹಾಕಿದ್ರೆ ನಿಮಗೆ ಪ್ರಶ್ನೆ ಪತ್ರಿಕೆಗಳು ಸಿಗುತ್ತೆ ಅಂತ. ಈ ಗೆಸ್ ಪೇಪರ್ ಅನ್ನುವಂಥದ್ದನ್ನು ಮಾಡ್ತಾರೆ. ಸುಮಾರು 410 ಅಂಕಗಳಿಗೆ ಇರುವಂಥ ಒಂದು ಗೆಸ್ ಪೇಪರ್ಗಳು. ಈಗ ನಮಗೂ ಕೂಡ ಓದಬೇಕಾದಾಗ ಮಾಡೆಲ್ ಕ್ವೆಶ್ಚನ್ ಪೇಪರ್ ಅಥವಾ ನಿಮಗೆ ಒಂದು 5-6 ವರ್ಷಗಳ ಕ್ವೆಶ್ಚನ್ ಪೇಪರ್ಗಳನ್ನು ಸ್ಟಡಿ ಮಾಡಿದ್ರೆ ಅದರಲ್ಲೇ ನಿಮಗೆ ನೆಕ್ಸ್ಟ್ ಪ್ರಶ್ನೆಗಳು ಬರುತ್ತೆ. ಅದರಲ್ಲಿ ನೀವು ಪಾಸಿಂಗ್ ಮಾರ್ಕ್ಸಿಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಈ ಥರದ ಕಾರ್ಯಚಟುವಟಿಕೆಗಳನ್ನು ಮಾಡಿಸ್ತಾ ಇದ್ರು. ಸೊ ನೋಡಿ, ಈಗ NSUIನಿಂದ NTA ಕಚೇರಿಗೆ ಮುತ್ತಿಗೆ ಹಾಕುವಂಥ ಒಂದು ಪ್ರಯತ್ನ ಆಗಿದೆ. ಪೊಲೀಸರು NSUI ಕಾರ್ಯಕರ್ತರನ್ನ ಬಂಧಿಸಿ ಬಸ್ಗೆ ತುಂಬಿದ್ದಾರೆ. ಪೊಲೀಸರು NSUIನಿಂದ NTA ಕಚೇರಿಗೆ ಮುತ್ತಿಗೆ ಹಾಕುವಂಥ ಒಂದು ಪ್ರಯತ್ನವನ್ನು ಮಾಡಿದ್ರು. ಸೊ NSUI ಕಾರ್ಯಕರ್ತರೆಲ್ಲರೂ ಕೂಡ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಪದೇ ಪದೇ ಈ ಥರದ ಲೀಕ್ಗಳಾಗ್ತಾ ಇದೆ. ಲಾಸ್ಟ್ ಟೈಮ್ನಲ್ಲೂ ಕೂಡ ಎಕ್ಸಾಮ್ನಲ್ಲಿ ಗಮನಿಸಿದಾಗ ಅಲ್ಲೂ ಕೂಡ ಐ ಥಿಂಕ್ 24 ಅಥವಾ 23ರಲ್ಲೂ ಕೂಡ ಇದೇ ಥರದ ಒಂದಷ್ಟು ಸಮಸ್ಯೆಗಳಾಗಿತ್ತು. ಅಲ್ಲೂ ಕೂಡ ಲೀಕ್ ಆಗಿವೆ ಪ್ರಶ್ನೆ ಪತ್ರಿಕೆಗಳು ಅಂತ. ಯಾಕೆ ಆಗ್ತಾ ಇದೆ ನೋಡಿ, ಈಗ ಗೆಸ್ ಪೇಪರ್ ಅನ್ನುವಂಥದ್ರ ಬಗ್ಗೆ ನಿಮ್ಗೆ ಹೇಳ್ತಾ ಇದೆ. 410 ಪ್ರಶ್ನೆಗಳ ಪೈಕಿ ಈ ಗೆಸ್ ಪೇಪರ್ನಲ್ಲಿ ಏನು ಪ್ರಶ್ನೆಗಳು ಬರುತ್ತೆ ಅದು ನಿಮಗೆ ಮೇನ್ ಎಕ್ಸಾಮ್ನಲ್ಲೂ ಕೂಡ ಇರುತ್ತೆ. ಅದನ್ನು ನೀವು ಸ್ಟಡಿ ಮಾಡ್ಕೊಳ್ಳಿ ಅನ್ನುವಂಥದ್ರ ಬಗ್ಗೆ ಕೆಲವೊಂದಷ್ಟು ಕೋಚಿಂಗ್ ಸೆಂಟರ್ನಲ್ಲಿ ಹೇಳ್ಕೊಟ್ಟಿರ್ಬೋದು. ಸೊ ಇದೆಲ್ಲವೂ ಕೂಡ
ಗೆಸ್ಟ್ ಪೇಪರ್ಸ್ ಆಗಿರುತ್ತೆ, ಗೆಸ್ಟ್ ಪ್ರಶ್ನೆಗಳಾಗಿರುತ್ತೆ. ಇದನ್ನ ನೀವು ಹಿಂದಿನ ಒಂದು 5-6 ಪ್ರಶ್ನೆ ಪತ್ರಿಕೆಗಳು ಅಥವಾ 10 ಪ್ರಶ್ನೆ ಪತ್ರಿಕೆಗಳನ್ನು ಸ್ಟಡಿ ಮಾಡಿ ಅದರಲ್ಲಿ ಶಾರ್ಟ್ ಲಿಸ್ಟ್ ಮಾಡಿ ಬಹುಶಃ ನೋಡಿ ಈ ಇಂತಿಷ್ಟು ಪ್ರಶ್ನೆಗಳಲ್ಲಿ 180 ಪ್ರಶ್ನೆಗಳು ಬರಬಹುದು, ಇದನ್ನು ಓದ್ಕೊಳ್ಳಿ ಅಂತ ಹೇಳಿ ಬಹುಶಃ ಕೆಲವೊಂದು ಕಡೆ ಕೋಚಿಂಗ್ ಸೆಂಟರಲ್ಲಿ ಮಾಡಲಿಕ್ಕೂ ಉಂಟು. ಯಾಕಂದ್ರೆ ಕೆಲವೊಂದಷ್ಟು ಶಾಲೆಗಳನ್ನು ನಾವು ಕೂಡ ಗಮನಿಸಿದ್ದೀವಿ, ಮೇನ್ ಎಕ್ಸಾಮ್ ಬರುವಾಗ ಮೇನ್ ಪೇಪರ್ ಮೇನ್ ಕ್ವೆಶನ್ಸ್ ಏನಿರುತ್ತೆ ಅದನ್ನ ಸ್ಟಡಿ ಮಾಡಿ ಅನ್ನುವಂಥದ್ದನ್ನು ಹೇಳುವಂಥದ್ದು ಅದು ರೂಢಿ, ವಾಡಿಕೆ ಅದು. ಆದರೆ ಇಲ್ಲಿ ಅನುಮಾನಕ್ಕೆ ಕಾರಣವಾಗಿದ್ದು ಇದೇ ಅಂಶ. 410 ಗೆಸ್ಟ್ ಪೇಪರ್ನಲ್ಲಿರುವಂಥ ಪ್ರಶ್ನೆಗಳು ಆ ಕ್ರಮ ಸಂಖ್ಯೆ ಇರುತ್ತಲ್ಲ. ಈಗ ಫಾರ್ ಎಕ್ಸಾಂಪಲ್ ಒಂದನೇ ಪ್ರಶ್ನೆ ಯಾವುದೋ ಒಂದು ಪ್ರಶ್ನೆ ಬಂದಿದೆ ಅಂತ ಹೇಳಿದ್ರೆ 2ನೇ ನಂಬರ್, 3ನೇ ನಂಬರ್, 4ನೇ ನಂಬರ್. ಸೊ ಅದೇ ಕ್ರಮ ಸಂಖ್ಯೆಯಲ್ಲಿ ಇಲ್ಲಿರುವಂಥ ಪ್ರಶ್ನೆ ಪತ್ರಿಕೆಗಳಲ್ಲೂ ಸೇಮ್ ಕ್ರಮ ಸಂಖ್ಯೆ ಇದೆ. ಅಷ್ಟಕ್ಕೂ ಮೀರಿ ಇದಕ್ಕೆ ಆಪ್ಷನಲ್ ಕ್ವೆಶನ್ಸ್ ಇರುತ್ತೆ. ಇದಕ್ಕೆ ಅಂದರೆ 4 ಆಪ್ಷನಲ್ಲಿ ಯಾವುದಾದ್ರು ಒಂದು ಆಪ್ಷನ್ ಟಿಕ್ ಮಾಡುವಂಥದ್ದು. ಸೊ ಈ ಆಪ್ಷನ್ಸ್ ಕೊಟ್ಟಿರ್ತಾರಲ್ಲ ABCD, ಆ ಆಪ್ಷನ್ನ ಕ್ರಮವೂ ಕೂಡ ಸೇಮ್ ಆಗಿದೆ, ಸೇಮ್ ಆರ್ಡರ್ನಲ್ಲಿದೆ. ಅಂದರೆ ಗೆಸ್ಟ್ ಪೇಪರ್ನಲ್ಲಿ ಒಂದನೇ ಕ್ವೆಶನ್ಗೆ ಏನು ಆರ್ಡರ್ ಇತ್ತೋ, ಏನು ಆರ್ಡರ್ನಲ್ಲಿ ಆನ್ಸರ್ಸ್ ಇತ್ತೋ ಅದೇ ಆನ್ಸರ್ಸ್ ಮೇನ್ ಕ್ವೆಶನ್ ಪೇಪರಲ್ಲೂ ಬಂದಿದೆ. ಸುಮಾರು ಇದೇ ಥರ 120-120ಕ್ಕೂ ಹೆಚ್ಚು ಪ್ರಶ್ನೆಗಳಿವೆ. ಸೊ ಆಗ ಅನುಮಾನಗಳು ಬರುವಂಥದ್ದು ಹೇಗೆ ಸಾಧ್ಯ ಇದು? ಗೆಸ್ಟ್ ಪೇಪರ್ ಅಂತ ಹೇಳಿದ್ರೆ ಬಹುಶಃ 410ರಲ್ಲಿ ಒಂದು 300ರಲ್ಲಿ ಯಾವುದೋ ಒಂದು ಪ್ರಶ್ನೆ ಬರ್ಬೋದು, ಅದು 4ನೇ ಪ್ರಶ್ನೆ ಆಗಿರ್ಬೋದು, ಅಥವಾ 200ರಲ್ಲಿ ಬಂದಿರುವಂಥ ಒಂದು ಪ್ರಶ್ನೆ ಇಲ್ಲಿ ಯಾವುದೋ ಒಂದು 50ನೇ ಪ್ರಶ್ನೆ ಆಗಿರ್ಬೋದು. ಈ ಥರದ್ದು ಇರಬಹುದು ಹೊರತು ಇದು ಹೇಗೆ ಕ್ರಮ ಅದೇ ರೀತಿ ಬರೋದಕ್ಕೆ ಸಾಧ್ಯ? 1ನೇ ನಂಬರಲ್ಲಿ ಇಲ್ಲಿ ಬರೆದಿರುವಂಥ ಪ್ರಶ್ನೆ ಸೇಮ್ ಕ್ವೆಶನ್ ಪೇಪರಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಇದು ಆಬ್ವಿಯಸ್ಲಿ ಲೀಕ್ ಆಗಿದೆ ಅನ್ನುವಂಥದ್ರ ಬಗ್ಗೆ ಹಲವು ಅನುಮಾನಗಳನ್ನು ಮೂಡಿಸ್ತು. ಸೊ ಹಾಗಾಗಿನೇ ಕೇಂದ್ರ ಸರ್ಕಾರ ತಕ್ಷಣ ತಗೊಂಡಂತಹ 2 ನಿರ್ಧಾರಗಳು, ಒಂದು ಆಲ್ರೆಡಿ ಬರೆದಿರುವಂಥ ಎಕ್ಸಾಮ್ ಕ್ಯಾನ್ಸಲ್, ಜೊತೆಗೆ ಮತ್ತೆ ಎಕ್ಸಾಮ್ ಮಾಡಬೇಕು, ಇನ್ನೊಂದು CBIಗೆ ತನಿಖೆಯನ್ನು ವಹಿಸಿತು. ಈಗ NSUI ಕಾರ್ಯಕರ್ತರು ನಡೆಸ್ತಾ ಇರುವಂತಹ ಒಂದು ಪ್ರತಿಭಟನೆ ಸ್ಥಳದಲ್ಲಿ ನಾವು ಪ್ರತಿನಿಧಿ ಮಹೇಶ್ ಇದ್ದಾರೆ, ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ಮಹೇಶ್, ಓವರ್ ಟು ಯು. ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅಲ್ಲಿ? NSUI ಕಾರ್ಯಕರ್ತರು ಇನ್ನೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರಾ? ಸೊ ಅಲ್ಲಿ ಯಾರನ್ನಾದ್ರೂ ಮಾತನಾಡಿಸುವಂತ ಒಂದು ಪ್ರಯತ್ನ ಮಾಡಬಹುದು? ಸದ್ಯಕ್ಕೆ ಹೇಗಿದೆ ಅಲ್ಲಿ, ಯಾವ ರೀತಿಯಾಗಿ ನಡೀತಾ ಇದೆ ಪ್ರತಿಭಟನೆ ಎಲ್ಲವೂ ಕೂಡ ಮಹೇಶ್? ರೆಮನ್, ಖಂಡಿತ ಸದ್ಯ ನಾನೀಗ NTA ಕಚೇರಿ ಬಳಿ ಇರುವಂಥದ್ದು ನಾನು ನೋಡಬಹುದಾಗಿದೆ. ಸಾಕಷ್ಟು ಬಿಗಿ ಭದ್ರತೆ ಕೈಗೊಂಡಿರುವಂಥದ್ದು. ಕೆಲವೇ ನಿಮಿಷಗಳ ಹಿಂದೆನೇ NSU ಕಾರ್ಯಕರ್ತರನ್ನು ಬಂಧಿಸಿ ಪೊಲೀಸರು ವಶಕ್ಕೆ ಪಡೆದು ಕರೆದೊಯ್ದುಕೊಂಡಿರುವಂಥದ್ದು. ಯಾಕಂದರೆ ಸರಿಸುಮಾರು ಅರ್ಧ ಗಂಟೆಯಿಂದ ಕೂಡ ಏನು ಪ್ರತಿಭಟನೆ ಕೂಡ ಮಾಡಿದ್ರು, ಮತ್ತೆ ಕಚೇರಿಯನ್ನು ಮುತ್ತಿಗೆ ಹಾಕೋ ಪ್ರಯತ್ನ ಕೂಡ ಮಾಡಿದ್ರು. ಇದ್ರ ಜೊತೆಗೆ ವಿದ್ಯಾರ್ಥಿಗಳು ಕೂಡ ಆಗಮಿಸಿದ್ರು. ಯಾಕಂದರೆ ಈಗಾಗಲೇ ಕೇಂದ್ರ ಸರ್ಕಾರ ಸೇರಿದಂತೆ ನರೇಂದ್ರ ಮೋದಿ ಮತ್ತೆ ಏನು ಧರ್ಮೇಂದ್ರ ಪ್ರಧಾನ್ ಏನಿದ್ರು ಇವ್ರ ವಿರುದ್ಧ ಆಕ್ರೋಶ ಕೂಡ ಹೊರಹಾಕಿರುವಂಥದ್ದು. ಇವರೇ ನೇರವಾಗಿ ಇದಕ್ಕೆ ಕಾರಣ. ಅಂದರೆ ಈಗೇನು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿ ಸಾಕಷ್ಟು ಒಂದು ವ್ಯಾಪಕ ಚರ್ಚೆ ಆಗ್ತಾ ಇದೆ, ಮತ್ತೆ ಆಕ್ರೋಶ ಕೂಡ ಆಗ್ತಾ ಇರೋದು. ಕಾಂಗ್ರೆಸ್ ತೀವ್ರತರವಾಗಿ ಕಿಡಿ ಕೂಡ ಕಾರ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ NTA ಕಚೇರಿ ಬಳಿ ಸಾಕಷ್ಟು ಬಿಗಿ ಭದ್ರತೆ ಕೂಡ ಇರುವಂಥದ್ದು. ಈಗಾಗಲೇ ಅವ್ರನ್ನ ಏನು ಮುತ್ತಿಗೆ ಹಾಕುವಂಥ ಪ್ರಯತ್ನ ಕೂಡ ಮಾಡಿದ್ರು. ಈಗಾಗಲೇ ಅವರನ್ನ ವಶಕ್ಕೆ ಪಡೆದು ಇಲ್ಲಿಂದ ಕರೆದುಕೊಂಡು ಹೋಗಿದ್ದಾರೆ. ಇನ್ನು ಈ ವಿಚಾರವಾಗಿ ಈಗಾಗಲೇ ಏನು ರಾಜಸ್ಥಾನದ ವಿಶೇಷ ಪೊಲೀಸ್ ಅಧಿಕಾರಿಗಳಿಂದ ತನಿಖೆ ಕೂಡ ಮಾಡ್ತಾ ಇರುವಂಥದ್ದು. ಈಗಾಗಲೇ ಏನು CBI ತನಿಖೆ ಕೂಡ ಕೇಂದ್ರ ಸರ್ಕಾರ ಆದೇಶ ಮಾಡಿರುವಂಥದ್ದು. ಯಾಕಂದರೆ ಸರಿಸುಮಾರು ವರ್ಷವಿಡೀ ಓದಿ 22 ಲಕ್ಷ ಅಧಿಕ ವಿದ್ಯಾರ್ಥಿಗಳು ಕೂಡ ಈ ಪರೀಕ್ಷೆಯನ್ನು ಬರೆದಿದ್ರು. ಹೀಗಾಗಿ ಏಕಾಏಕಿ ಏನು ಇವತ್ತೊಂದು ರದ್ದು ಮಾಡಿ ಮತ್ತೆ ಮರು ದಿನಾಂಕವನ್ನು ನಿಗದಿ ಮಾಡ್ತೀವಿ ಅನ್ನೋದು ಕೂಡ ಏನು ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಅಂದರೆ ಯಾವಾಗ ಮಾಡ್ತಾರೆ ಅನ್ನೋದು ಕೂಡ ಖಚಿತ ಮಾಹಿತಿನ ಇನ್ನಷ್ಟೇ ಬರಬೇಕಾಗಿದೆ. ಹೀಗಾಗಿ ಸಾಕಷ್ಟು ಚರ್ಚೆ ಮತ್ತು ವ್ಯಾಪಕವಾದಂಥ ಆಕ್ರೋಶ ಕೂಡ ಹೊರಹಾಕಿರುವಂಥ ಹಿನ್ನೆಲೆಯಲ್ಲಿ ಏನು ಈಗ ಬಿಗಿ ಭದ್ರತೆ ಕೂಡ ಇರುವಂಥದ್ದು. ಯಾಕಂದರೆ ಏಕಾಏಕಿ ಬಂದು ಇಲ್ಲಿಗೆ ಏನು ಮುತ್ತಿಗೆ ಹಾಕುವಂಥ ಪ್ರಯತ್ನ ಮಾಡಿದ್ರು. ಕೆಲವೇ ನಿಮಿಷಗಳ ಹಿಂದಷ್ಟೇ ಏನು ಪ್ರತಿಭಟನೆ ಜೋರಾದಂಥ ಹಿನ್ನೆಲೆಯಲ್ಲಿ ಅವರನ್ನು ವಶಕ್ಕೆ ಪಡೆದು ವಾಪಸ್ ಕರೆದುಕೊಂಡು ಹೋಗುವಂಥ ಏನು ಪ್ರಯತ್ನ ಕೂಡ ಇಲ್ಲಿನ ಪೊಲೀಸರು ಮಾಡಿರುವಂಥದ್ದು. ಒಟ್ಟಾರೆ ಏನು ಈಗಾಗಲೇ ಇಬ್ಬರು ಏನು ಒಂದು ಆರೋಪಿಗಳನ್ನು ಕೂಡ ಏನು ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡ್ತಾ ಇರುವಂಥದ್ದು. ದೇಶಾದ್ಯಂತ ಬೆಂಗಳೂರು ಸೇರಿದಂತೆ ದೆಹಲಿ, ಚೆನ್ನೈ ಸೇರಿದಂತೆ ಪ್ರಮುಖ ದೊಡ್ಡ ದೊಡ್ಡ ನಗರಗಳಲ್ಲಿ ಏನು ನೀಟ್ ಪರೀಕ್ಷೆ ನಡೆದಿತ್ತು. ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಸಾಕಷ್ಟು ಒಂದು ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ. ಈಗ NSU ನೇತೃತ್ವದಲ್ಲಿ ಪ್ರತಿಭಟನೆ ಕೂಡ ಮಾಡಿರುವಂಥದ್ದು. ಸದ್ಯ ಈ ಒಂದು ಕಚೇರಿಗೆ ಬಿಗಿ ಭದ್ರತೆ ಮಾಡಿರುವಂಥದ್ದು ಮತ್ತೆ ಇಲ್ಲಿನ ಏನು ಪ್ರತಿಭಟನೆ ಮಾಡಿರುವನ್ನ ಇಲ್ಲಿನ ವಶಕ್ಕೆ ಪಡೆದು ಕರೆದುಕೊಂಡು ಹೋಗಿರುವಂಥದ್ದು. ರೆಹಮಾನ್. ಓಕೆ, ಥ್ಯಾಂಕ್ ಯು ಮಹೇಶ್.